ಕಾಂಗ್ರೆಸ್ಸಿನ RSS ಚಟುವಟಿಕೆ ನಿರ್ಬಂಧಕ್ಕೆ ಕಾಂಗ್ರೆಸ್ ಒಂದ್ ಕಡೆ ಪ್ರಯತ್ನವನ್ನ ಮಾಡ್ತಾ ಇದೆ. ಹೆಂಗಾದ್ರೂ ಮಾಡಿ ಒಂದ್ ಕಡೆ RSS ಬ್ಯಾನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಸಚಿವರು ಒಂದಿಷ್ಟು ಮುಂದಾಕಿದ್ದಾರೆ. ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ RSS ಬ್ಯಾನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮುಂದೆ ಓಡಾಡ್ತಾ ಇದ್ದಾರಲ್ಲ, ಅದೇ ವಿಚಾರ ಇದೀಗ RSS ಚಟುವಟಿಕೆ ನಿರ್ಬಂಧಕ್ಕೆ ಕಾಂಗ್ರೆಸ್ ಒಂದ್ ಕಡೆ ಪ್ರಯತ್ನವನ್ನ ಪಡ್ತಾ ಇದೆ. ಸಂಘ ಪರಿವಾರದ ಜೊತೆ ಪರವಾಗಿ ನಿಲ್ಲಲು ಒಂದ್ ಕಡೆ ಬಿಜೆಪಿ ನಿರ್ಧಾರ ನಿಂತಿದೆ. ನೋಡಿ, ಸಚಿವ ಖರ್ಗೆ ಪತ್ರದ ಪರಿಣಾಮಗಳ ಮೇಲೆ ಬಿಜೆಪಿ ಒಂದ್ ಕಡೆ ನಿಗಾ ಇಡುವಂತ ಕೆಲಸವನ್ನ ಮಾಡ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆ ನೀಡಿದಂತ ಸಂಘ ಪರಿವಾರ ಸಂಘದ ವಿರುದ್ಧ ನಾಯಕರ ನಿರ್ಧಾರವನ್ನ ಬಲವಾಗಿ ಖಂಡಿಸಿದೆ. ಸಂಘದ ಸೂಚನೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಬಿಜೆಪಿ ನಾಯಕರು RSS ಚಟುವಟಿಕೆ ನಿರ್ಬಂಧ ಅನ್ನುವಂಥದ್ದು ಏನಿದೆಯಲ್ಲ, ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು. ಹೆಂಗಾದ್ರೂ ಮಾಡಿ ರಾಜ್ಯದಲ್ಲಿ ಒಂದ್ ಕಡೆ RSS ಬ್ಯಾನ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಕಾಂಗ್ರೆಸ್ ನಾಯಕರು ಹೋಗ್ತಾ ಇದ್ದಾರೆ. ಸೊ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಇಲ್ಲಿ ಪತ್ರ ಬರೆದಿರುವಂತ ಪ್ರಿಯಾಂಕ್ ಖರ್ಗೆ ಅವರ ವಿಚಾರ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಯಾಕೆ RSS ಬ್ಯಾನ್ ಮಾಡಬೇಕು, ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇರುವಂಥದ್ದು. ರೋಶ್ನಿಯಲ್ಲಿ ನೋಡಿ, RSS ಬ್ಯಾನ್ ಮಾಡ್ಲಿಕ್ಕೆ ಅಷ್ಟು ಸುಲಭ ಅಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಅತಿ ದೊಡ್ಡ ಒಂದು ಈಗ ಸದ್ಯಕ್ಕೆ ಭಾರತದಲ್ಲಿ ಅತಿ ದೊಡ್ಡ ಒಂದು ಸಂಘ ಸಂಸ್ಥೆ ಅಥವಾ ಆ ಒಂದು ಸಂಘ ಅಂತಂದ್ರೆ ಅದು RSS ಅಂತ ಹೇಳ್ಬಹುದು. ಕೋಟ್ಯಾಂತರ ಯುವಕರು ಆ ಒಂದು ಸಂಘದಲ್ಲಿ ಪಾಲ್ಗೊಂಡಿದ್ದಾರೆ, ತಾನಾಗ್ತಾನೆ ಹೋಗಿದ್ದಾರೆ, ಇಷ್ಟಪಟ್ಟು ಹೋಗಿದ್ದಾರೆ. ಕಾರಣ ಏನು ಅಂತಂದ್ರೆ ಒಂದಷ್ಟು ಆಚಾರ ವಿಚಾರಗಳು, ಅದರಲ್ಲೂ ಕೂಡ 100 ವರ್ಷ ಕಂಪ್ಲೀಟ್ ಆಗಿದೆ. ಮೊನ್ನೆ ಅಷ್ಟೇ ಈ ಒಂದು ಶತಮಾನೋತ್ಸವವನ್ನ ಆಚರಣೆ ಕೂಡ ಮಾಡಿದ್ದಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ದೊಡ್ಡ ಹೈ ಡ್ರಾಮಾ ಆಯ್ತು, ಅದು ಇದು ಆಯ್ತು, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಈ ಹೈ ಡ್ರಾಮಾ ಆಗಿದ್ದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಅವರು ಈಗ ಸಿಂಪಲ್ ಏನ್ ಗೊತ್ತಾ ಸಿರಾಜ್, ಈಗ ಡೈರೆಕ್ಟ್ ಆಗಿ ಅವ್ರ RSS ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ರಾಜ್ಯ ಸರ್ಕಾರ ಕೈಯಲ್ಲಿ ಡೈರೆಕ್ಟ್ ಆಗಿ ಬ್ಯಾನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಗಾದ್ರೂ ಅಟ್ಲೀಸ್ಟ್ ಅವ್ರು ಮಾಡ್ತಾ ಇರುವಂತ ಆಕ್ಟಿವಿಟೀಸ್ ಇರ್ಬೋದು, ಅಂದ್ರೆ RSS ಅವ್ರೇನು ಅವರ ಚಟುವಟಿಕೆಗಳಿದೆಯಲ್ಲ, ಅಟ್ಲೀಸ್ಟ್ ಅದಕ್ಕಾದ್ರೂ ಏನಾದ್ರೂ ಬ್ರೇಕ್ ಹಾಕೋಣ ಅಂತ ಹೇಳಿ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಡೈರೆಕ್ಟ್ ಆಗಿ ಬ್ಯಾನ್ ಮಾಡಕ್ ಆಗೋದಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಾದ್ರೂ ಸ್ವಲ್ಪ ಕತ್ರಿ ಹಾಕ್ಬೇಕಲ್ವಾ. ಹಾಗಾಗಿ ಇದೀಗ ಕಾಂಗ್ರೆಸ್ ಅವರು ಮುಂದಾಗಿರುವಂತದ್ದು. ಆದ್ರೂ ಕೂಡ ಬಿಜೆಪಿ ಅವರು ಒಂದ್ ಮಾತು ಹೇಳ್ತಿದ್ದಾರೆ, ಏನು ಅಂತಂದ್ರೆ, ನಿಜವಾಗ್ಲೂ ನಿಮಗೆ ಧೈರ್ಯ, ದಮ್ಮು, ತಾಕತ್ತು ಅನ್ನೋದಿದ್ರೆ RSS ಬ್ಯಾನ್ ಮಾಡಿ ತೋರಿಸಿ ನೋಡೋಣ ಅಂತ ಹೇಳ್ತಿದ್ದಾರೆ. ಸೊ ಅದು ಅಷ್ಟು ಸುಲಭ ಅಲ್ಲ ಅಂತ ನನಗನ್ಸುತ್ತೆ. ಸಂಘದಿಂದ ಒಂದ್ ಕಡೆ ಅಲರ್ಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ಯಾವಾಗ ರಾಜ್ಯ ಸರ್ಕಾರ ಈ ರೀತಿಯಾಗಿ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಆರಂಭ ಮಾಡ್ತಲ್ಲ, ಒಂದ್ ಕಡೆ ಸಂಘವು ಕೂಡ ಒಂದ್ ಕಡೆ ಅಲರ್ಟ್ ಆಗ್ಬಿಟ್ಟಿದೆ ಅನ್ನುವಂಥದ್ದು. ಏನಪ್ಪಾ ಅಂತಂದ್ರೆ, ಒಂದಿಷ್ಟು ಗಮನಿಸ್ತಾ ಹೋದಾಗ ನೋಡಿ, RSS ಚಟುವಟಿಕೆ ಬ್ಯಾನ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಒಂದ್ ಕಡೆ ಪತ್ರವನ್ನ ಬರೀತಾರೆ. ಹೆಂಗಾದ್ರೂ ಮಾಡಿ ಒಂದ್ ಕಡೆ ಬ್ಯಾನ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಒಂದ್ ಕಡೆ ಮುಂದಾಗ್ತಾ ಇದ್ದಾರಲ್ಲ. ಸೊ ಅದಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಹಾಗೂ ಸಚಿವರ ಇಲಾಖೆ ಮೇಲೆ ಒಂದ್ ಕಡೆ ಬಿಜೆಪಿ ಕಣ್ಣನ್ನ ಇಟ್ಟಿದೆ. ಯಾವ ನಿರ್ಧಾರದ ಮೇಲೆ, ಯಾವ ಆಧಾರದ ಮೇಲೆ ಇವರು ಬ್ಯಾನ್ ಮಾಡಬೇಕು ಅಂತ ಪತ್ರ ಬರ್ತಿದ್ದಾರೆ, ಅದೆಲ್ಲವೂ ಕೂಡ ನೋಡ್ಬೇಕಾಗುತ್ತೆ. ಸೊ ಖರ್ಗೆ ಪತ್ರದ ಸಾಧಕ ಬಾಧಕಗಳನ್ನ ಕೂಡ ಅಧ್ಯಯನ ನಡೆಸಲು ತೀರ್ಮಾನ ಮಾಡಿದ್ದಾರೆ. ಸೊ ಸಾಧಕ ಬಾಧಕಗಳು ಏನಿದಾವೆ, ಸೊ ಅದು ಕೂಡ ನಾವು ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಇದಕ್ಕಾಗಿ 3 ಸದಸ್ಯರ ಸಮಿತಿಯನ್ನ ರಚಿಸುವುದಕ್ಕೆ ಬಿಜೆಪಿ ಒಂದ್ ಕಡೆ ನಿರ್ಣಯವನ್ನ ಕೈಗೊಂಡಿರುವಂತದ್ದು. ಈಗ RSS 100 ವರ್ಷಗಳಲ್ಲಿ ಸರಿ ಸುಮಾರು 1 ವರ್ಷನೋ 2 ವರ್ಷನೋ ಒಂದು ಸಂಘಟನೆ ಉದ್ಭವ ಆಗುತ್ತೆ ಅಂತಂದ್ರೆ ಅದಕ್ಕೆ ಆದಂತ ಒಂದು ಇತಿಹಾಸ ಇರುತ್ತೆ. ಸೊ ಈಗ 100 ವರ್ಷ ಇರುವಂತ ಒಂದು ಇತಿಹಾಸ ಇರುವಂತ ಒಂದು ಕಡೆ 100 ವರ್ಷಗಳಿಂದ ಬಂದಿರುವಂತ ಒಂದು ಸಂಘ ಪರಿವಾರ RSS ರಾಷ್ಟ್ರೀಯ ಸ್ವಯಂ ಸಂಘದವನ್ನ ಇದೀಗ ಬ್ಯಾನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಆಗಿರುವಂತ ಒಂದು ಇತಿಹಾಸ ಇರುತ್ತೆ. ಅದನ್ನ ಹೆಂಗ್ ಬ್ಯಾನ್ ಮಾಡ್ತಾರೆ? ಸೊ ಇದಕ್ಕಾಗಿ 3 ಏನು ಸದಸ್ಯರ ಒಂದ್ ಕಡೆ ಸಮಿತಿ, ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯಿಂದ 3 MLCಗಳನ್ನ ಒಳಗೊಂಡಿರುವಂತಹ ಸಮಿತಿ. ಪ್ರಮುಖವಾಗಿ ಯಾರ್ಯಾರಪ್ಪ ಅಂತಂದ್ರೆ ಎನ್ ರವಿಕುಮಾರ್, KS ನವೀನ್ ಅವರು ಒಳಗೊಂಡಿರುವಂತಹ ಒಂದು ಸಮಿತಿ ರಚನೆ ಮಾಡ್ತಾರೆ. ಈ ಸಮಿತಿ ರಚನೆ ಮಾಡಿ RSS ನಿಷೇಧ ಪ್ರಸ್ತಾಪದ ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸಮಿತಿ ರಚನೆ ಆಗುತ್ತೆ. ಯಾಕೆ ಇವರು ಬ್ಯಾನ್ ಮಾಡ್ತಾ ಇದ್ದಾರೆ ನೋಡಿ, ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಪಥಸಂಚಲನದಿಂದಾಗಿ ಏನಾದರೂ ಸಮಸ್ಯೆಗಳಾಗಿದೆವಾ, ಯಾವ ಹಳ್ಳಿಗಳಲ್ಲಿ ಏನಾದರೂ ಸಮಸ್ಯೆಗಳಾಗಿದೆವಾ, ಯಾವ ಊರಿನಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ, ಯಾವ ರಾಜ್ಯದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ. ಯಾಕಂದ್ರೆ ಪಥಸಂಚಲನ ಅನ್ನುವಂಥದ್ದು ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು ಎಲ್ಲದಕ್ಕೂ ಕೂಡ ಇದೀಗ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಅಂತ. ಎಷ್ಟು ದಿನಗಳಿಲ್ಲಾರ್ದಂಥ ಪರ್ಮಿಷನ್ ಈಗ ಯಾಕೆ ತೆಗೆದುಕೊಳ್ಬೇಕು? ಯಾಕಂದ್ರೆ ಇಷ್ಟು ದಿನಗಳ ಕಾಲ ಏನಾದರೂ ಆಗಿದೆಯಾ ನೋಡಿ. ಪಥಸಂಚಲನ ಸಂದರ್ಭದಲ್ಲಿ ಆಯಾ ಏರಿಯಾಗಳಲ್ಲಿ ಬಹಳ ಸ್ವಚ್ಛತೆ ಹಾಕಿ ಒಂದು ಕಡೆ ಕಸ ಗುಡಿಸಿ ಎಲ್ಲವೂ ಕೂಡ ನೀಟ್ ಹಾಕಿ ರಂಗೋಲಿ ಹಾಕ್ತಾರೆ. ಅದಾದ ನಂತರ ಆ ಪಥಸಂಚಲನ ಬರಬೇಕಾದಂಥ ಸಂದರ್ಭದಲ್ಲಿ ಆ ಹೋಗ್ತಾ ಇರುವಂತಹ ರ್ಯಾಲಿ, ಆ ಪಥಸಂಚಲನ ಮೇಲೆ ಒಂದು ಕಡೆ ಹೂವಿನ ಸುರಿಮಳೆಗೈತಾರೆ. ಯಾಕಂದ್ರೆ
RSS ರಾಷ್ಟ್ರೀಯ ಸ್ವಯಂ ಸಂಘದ ಅದರದೇ ಆದಂಥ ಸಿದ್ಧಾಂತ ಆಗಿರ್ಬೋದು, ಅದರದೇ ಆದಂಥ ಅಧ್ಯಯನ ಆಗಿರ್ಬೋದು, ಅದರದೇ ಆದಂಥ ಒಂದಿಷ್ಟು ನಿಲುವುಗಳಾಗಿರ್ಬೋದು, ಅದೆಲ್ಲವೂ ಕೂಡ ಒಳಗೊಂಡಿರುವಂಥ ಒಂದು ಸಂಘಟನೆಯನ್ನು ಬ್ಯಾನ್ ಮಾಡೋದಕ್ಕೆ ಒಂದು ಕಡೆ ಹೋಗ್ತಾ ಇದೆ. ಅದನ್ನ ಹೇಗೆ ಬ್ಯಾನ್ ಮಾಡಬೇಕು, ಏನು ಕತೆ ಅನ್ನುವಂಥದ್ದು ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ನಿರ್ಣಯವನ್ನು ತೆಗೆದುಕೊಳ್ತಾ ಇದೆ. ಅದರ ಜೊತೆಗೆ BJP ನಾಯಕರು ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. ಯಾಕೆ ಬ್ಯಾನ್ ಮಾಡ್ತಾರೆ ಇವರು, ಏನಿದೆ ಇವರ ಹತ್ರ ಆಧಾರ, ಏನಾದರೂ ಆ ಥರ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆಯಾ, ಅದೆಲ್ಲವೂ ಕೂಡ ಪ್ರಶ್ನೆಗಳನ್ನು ಸಹಜವಾಗಿ ಕೇಳುತ್ತೆ. ಸೊ ಈಗ ಮುಂದೆ ಗಮನಿಸ್ತಾ ಹೋದಾಗ ನೋಡಿ, ಸರ್ಕಾರಕ್ಕೆ ಒಂದಿಷ್ಟು BJPಗಳು ಪ್ರಶ್ನೆಯನ್ನ ಹಾಕಿದೆ. ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಸರ್ಕಾರ ಒಂದು ಕಡೆ BJP ಒಂದು ಕಡೆ ಪ್ರಶ್ನೆ ಹಾಕುತ್ತೆ. ಏನು ಹಾಕುತ್ತಪ್ಪ ಅಂತಂದ್ರೆ, ಪತ್ರದಲ್ಲಿ ಬರೆದಿರುವಂಥ RSS ಪಥಸಂಚಲನದಿಂದಾಗಿ ಉಂಟಾದ ಸಮಸ್ಯೆಗಳೇನ್ರಿ, ಏನಾದರೂ ಸಮಸ್ಯೆಗಳು ಉಂಟಾಗಿದೆಯಾ, ಈ ಪಥಸಂಚಲನ ಹೋಗಬೇಕಾದಂಥ ಸಂದರ್ಭದಲ್ಲಿ ನಿಮಗೇನಾದರೂ ಯಾರಿಗಾದರೂ ಸಮಸ್ಯೆಗಳು ಮಾಡಿದ್ದಾರಾ, ಯಾರಿಗಾದರೂ ಏನಾದರೂ ಅದೇ ಕೋಲ್ನಿಂದ ಹೊಡೆದಿದ್ದಾರಾ, ಈ ರೀತಿಯಾದಂಥ ಸಮಸ್ಯೆಗಳು ಏನಾದರೂ ಉಂಟಾಗಿದೆಯಾ, ಯಾರಿಗಾದರೂ ತೊಂದರೆ ಆಗಿದೆಯಾ, ಅದನ್ನು ನೂರಾರು ರ್ಯಾಲಿಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನಿಮ್ಗೆ ಏನೂ ಕೂಡ ಅನಿಸೋದಿಲ್ಲ. ಆದರೆ ಇದೀಗ ಏಕಾಏಕಿ ಒಂದು ಕಡೆ ಪಥಸಂಚಲನ ಹೋಗ್ತಾ ಇದೆ ಅಂತಂದಾಗ ನಿಮ್ಮ ಸಮಸ್ಯೆಗಳು ಏನಾಗ್ತಾ ಇದೆ ನೋಡಿ. ಯಾವ ಸರ್ಕಾರಿ ಮೈದಾನದಲ್ಲಿ ಪಥಸಂಚಲನ ವೇಳೆ ಗಲಾಟೆ ಆಗಿದೆ, RSS ಮಾಡಿರುವಂಥ ಇಷ್ಟೊಂದು ಪಥಸಂಚಲನದಲ್ಲಿ, ಇಷ್ಟೊಂದು ಒಂದು ರ್ಯಾಲಿಯಲ್ಲಿ, ಯಾವುದೋ ಒಂದು ಮೈದಾನದಲ್ಲಿ ಏನಾದರೂ ಗಲಾಟೆ ಆಗಿದೆಯಾ, ಅದೇನಾದರೂ ನಿಮ್ಮ ಹತ್ರ ರೆಕಾರ್ಡ್ ಇದೆಯಾ, ಅದೇನೇನಾದರೂ ನಿಮ್ಮ ಹತ್ರ ಪ್ರೂಫ್ ಇದೆಯಾ, ಅದು ಕೂಡ ಪ್ರಶ್ನೆ ಮಾಡುತ್ತೆ. ಅದಾದ ನಂತರ ಪಥಸಂಚಲನಕ್ಕೆ ವಿರೋಧಿಸಿ ಸರ್ಕಾರ ಸ್ಥಳೀಯ ದೂರು ಏನಾದರೂ ಬಂದಿದೆಯಾ, ನೋಡಿ ಈ ರೀತಿಯಾದಂಥ ಒಂದಿಷ್ಟು ಸಮಸ್ಯೆ ಆಗ್ತಾ ಇದೆ, ಈ ಸಂಘ ಪರಿವಾರದಿಂದ ನಮಗೆ ಎಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ, ಸೊ ಹಾಗಾಗಿ ಏನಾದರೂ ಸ್ಥಳೀಯರು ಏನಾದರೂ ದೂರು ಕೊಟ್ಟಿದ್ದಾರಾ ನಿಮಗೆ, ಅದು ಕೂಡ ಗಮನಿಸ್ತಾ ಹೋದಾಗ ನೋಡಿ ಇಷ್ಟೊಂದು ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಒಂದಿಷ್ಟು ಕೇಳಿದ್ದಾರೆ. ನೋಡಿ, ಅದರ ಜೊತೆಗೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ರೋಶ್ನಿ, ಜಮೀರ್ ಅವರೇ ಒಂದು ಕಡೆ ಸಂಘಟನೆಗೆ ಗೌರವವನ್ನು ವ್ಯಕ್ತಪಡಿಸಿದ್ರು. ಇದೇ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಮುಸ್ಲಿಂ ಮುಖಂಡರು ಅವರೇ ಒಂದು ಕಡೆ ಸಂಘಟನೆಗೆ ಗೌರವವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೇನಾದರೂ ಸಮಸ್ಯೆ ಆಗಿದೆಯಾ ನೋಡಿ, ಇಷ್ಟು ದಿನ ಪರ್ಮಿಷನ್ ಇಲ್ಲದ ಚಟುವಟಿಕೆ ಆಗ್ತಾ ಇತ್ತು, ಈಗ ಯಾಕೆ ಅನುಮತಿ ಬೇಕು ಅಂತ ಒಂದು ಕಡೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಂಘದ ಮೇಲಿನ ದುರುದ್ದೇಶದಿಂದ ಸರ್ಕಾರ ಈ ನಿರ್ಧಾರವನ್ನ ಕೈಗೊಳ್ತಾ ಇದೆ ಅಂತ ಒಂದು ಕಡೆ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡುತ್ತಾ ರೋಶ್ನಿ ಇಲ್ಲಿ? ಅಲ್ಲ, ಖಂಡಿತ ನೋಡಿ, ಇದು ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ, ಅಂದ್ರೆ ಎದ್ದು ಕಾಣ್ತಾ ಇದೆ. ಇವಾಗ ಒಂದು ಪ್ರಶ್ನೆ ಕೇಳಿದ್ರಿ, ಏನು ಇಷ್ಟು ದಿನ ಇಲ್ಲದೆ ಇರುವಂತಹ ಈ ಒಂದು ಮ್ಯಾಟರ್ ಇವಾಗ ಯಾಕೆ ಸದ್ಯಕ್ಕೆ ಬರ್ತಾ ಇದೆ ಅಂದ್ರೆ, ಇಷ್ಟು ದಿನ ಎಲ್ಲದಕ್ಕೂ ಪರ್ಮಿಷನ್ ಇತ್ತಪ್ಪ. ಇಷ್ಟು ದಿನ RSS ಅವರು ಏನ್ ಮಾಡಿದ್ರು ಕೂಡ ಇವ್ರು ಏನು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ, ಅಥವಾ ಒಂದು ರೂಲ್ಸ್ ಗೈಡ್ ಲೈನ್ಸ್ ಅಂತ ಇವಾಗ ಏನ್ ತಗೊಂಡ್ಬಂದಿದಾರೋ ಇಷ್ಟು ದಿನ ತಗೊಂಡ್ಬಂದಿಲ್ಲ, ಇವಾಗ ಯಾಕೆ ತಗೊಂಡ್ಬಂದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಮೊನ್ನೆ ಏನು ಆ ಒಂದು ಹೈಡ್ರಾಮಾ ಅಂದ್ರೆ ಮುನಿರತ್ನ ವರ್ಸಸ್ DKC ಏನು ವಾರ ಆಯ್ತು, ಆ ಸಂದರ್ಭದಲ್ಲಿ ಮುನಿರತ್ನ ಅವರು ಅದೇ ಒಂದು ಸಂಚಲನದಲ್ಲಿ ಭಾಗಿಯಾಗಿದ್ರು. ತದನಂತರ ಅವ್ರದೇ ಒಂದು ಕ್ಷೇತ್ರದಲ್ಲಿ ಒಂದು ಬೆಂಗಳೂರಿನ ನಡಿಗೆ ಅಂತ ಹೇಳಿ DKC ಅವರು ಕಾರ್ಯಕ್ರಮವನ್ನ ಇಟ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಕರಿಟೋಪಿ ಬಾಯ್ಲಿ, ಕರಿಟೋಪಿ MLA ಬಾಯ್ಲಿ ಅಂತ ಏನು DKC ಅವರು ಕರೆದಿದ್ರು, ಇಲ್ಲಿ RSS ಟೋಪಿಗೆ ಅಥವಾ RSS ಈ ಒಂದು ಸಂಘಕ್ಕೇನೆ ಅವ್ರು ಅವಮಾನ ಮಾಡಿದ್ದಾರೆ, ಕೋಟ್ಯಾಂತರ ಜನಕ್ಕೆ ಅವ್ರು ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು ಮುನಿರತ್ನ ಅವರು. ನೋಡಿ, ಕೇವಲ ನನಗ್ ಮಾತ್ರ ಅಲ್ಲ ಆರೋಪ ಮಾಡಿರೋದು, ನಮ್ಮ ಇಡೀ ಸಂಘಕ್ಕೆ ಅವರು ಅವಮಾನ ಮಾಡಿದ್ದಾರೆ. ನಮ್ಮ ಭಾರತವನ್ನ ಯಾರು ಪ್ರೀತಿ ಮಾಡ್ತಾರೋ ಅವರು RSS ಪಕ್ಷವನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ರು. ಹಾಗಾಗಿ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅಂತ ಗೊತ್ತಾಗ್ತಾ ಇದೆ. ಒಂದು ಕಡೆ ಮುನಿರತ್ನ ಅವರು ಅಲ್ಲಿ ಬರುವ ಅವಶ್ಯಕತೆ ಇರ್ಲಿಲ್ಲ ನನ್ನ ಪ್ರಕಾರ. ಓಕೆ, ಅವ್ರದೇ ಕ್ಷೇತ್ರ, ಅವರಿಗೆ ಅಲ್ಲಿ ಏನೋ ಆಹ್ವಾನ ಇರ್ಲಿಲ್ಲ, ಸರಿ ಓಕೆ ಒಪ್ಕೊಳ್ಳೋಣ, ಆಹ್ವಾನ ಇರ್ಲಿಲ್ಲ. ಆದ್ರೆ ಬೇಕಂತಾನೆ ಬಂದು ಅಥವಾ ಈ ಒಂದು ಡ್ರಾಮಾನೇ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಬರೋದು, ಆಮೇಲೆ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡೋದು, ಆ ಸಂದರ್ಭದಲ್ಲಿ DKC ಅವರು ಈ ತರ ಅವ್ರಿಗೆ ಕರೆಯೋದು, ಇದೆಲ್ಲವೂ ಕೂಡ ಒಂದಕ್ಕೊಂದು ಸಿಂಕ್ ಆಗುತ್ತೆ, ಎಲ್ಲವೂ ಕೂಡ ಪ್ರೀ ಪ್ಲಾನ್ ಅಂತ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ಇದು ಬೇಕಂತಾನೆ ರಾಜಕೀಯ ಮಾಡ್ತಿದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇದ್ರಲ್ಲಂತೂ ನೋ ಡೌಟ್. ಸೊ ನೋಡ್ಬೇಕಾಗತ್ತೆ. ಇಷ್ಟೆಲ್ಲ ಖಂಡಿತವಾಗಿಯೂ ಇಷ್ಟಕ್ಕೆಲ್ಲ ಉತ್ತರ ಕೊಡೋದಿಲ್ಲ ಬಿಟ್ಟಾಕಿ. ನನ್ನ ಪ್ರಕಾರ ಇನ್ನ 10 ಕ್ವೆಶನ್ಸ್ ಇದ್ರಲ್ಲಿ ಆಡ್ ಆದ್ರೂ ಕೂಡ ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ತಲೆನೂ ಕೆಡ್ಸ್ಕೊಳ್ಳೋದಿಲ್ಲ, ಉತ್ತರನೂ ಕೊಡೋದಿಲ್ಲ ಅನ್ನೋದು ಗೊತ್ತಿರೋ ವಿಚಾರ. ಅದಕ್ಕೋಸ್ಕರನೇ ಅಂತಾನೆ ಸಮಿತಿ ರಚನೆ ಮಾಡ್ತಾ ಇದ್ದಾರೆ. ಸಮಿತಿ ರಚನೆ ಮಾಡಿದ ಮೇಲೆ ಅದಕ್ಕೆಲ್ಲವೂ ಕೂಡ ಉತ್ತರ ಕೊಡಲೇಬೇಕಾಗಿರುವಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಯಾಕಂದ್ರೆ ಈಗ 3 MLCಗಳ ಜೊತೆ ಕೂಡಿಕೊಂಡು ಒಂದ್ ಕಡೆ ಸಮಿತಿಯನ್ನ ರಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರ ಸಾಧಕ ಬಾಧಕಗಳೆಲ್ಲವೂ ಕೂಡ ಲೆಕ್ಕ ಹಾಕಬೇಕಾಗುತ್ತೆ. ಅಂತಂದ್ರೆ RSS ನಿಂದ ನಮ್ಮ ದೇಶಕ್ಕೆ ಏನು ಕೊಡುಗೆ ಇದೆ, ಸೊ RS ನಿಂದಾಗಿ ಏನೆಲ್ಲ ಪರಿಣಾಮ ಬೀರಬಹುದು ಅನ್ನುವಂತ ಲೆಕ್ಕಾಚಾರ ಮೈನಸ್ ಪಾಯಿಂಟ್ ಆಗೋಯ್ತು RSS ಅವ್ರಿಗೆ. ಏನ್ ಹೇಳಿ, ಇವಾಗ ಈಗ ಮೊನ್ನೆ ಅಷ್ಟೇ ನೀವು ನೋಡಿರ್ತೀರಾ, ನೆನ್ನೆ ಅಷ್ಟೇ ನೋಡಿರ್ತೀರಾ, ಕೇರಳದಲ್ಲಿ ಒಬ್ಬ ಟೆಕ್ಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಡೆತ್ ನೋಟ್ ಅಲ್ಲಿ ಬರ್ದಿದ್ದಾನೆ, RSS ಇಂದ ನಾನು ಏನೋ ನನ್ನ ಪ್ರಾಣವನ್ನ ಬಿಡ್ತಾ ಇದ್ದೀನಿ, ಕಾರಣ ಏನು ಅಂತಂದ್ರೆ
ನನ್ನ ಚಿಕ್ಕ ವಯಸ್ಸಿಂದನೂ ಕೂಡ ನಾನು RSS ಅಲ್ಲಿ ಭಾಗಿಯಾಗಿದ್ದೆ, RSS ಸಂಘದಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ. ಆದ್ರೆ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ರು, ಟಾರ್ಚರ್ ಕೊಡ್ತಾ ಇದ್ರು. ನನ್ನ ತರ ಬೇರೆ ಯುವಕರು ಕೂಡ ಅದರಲ್ಲಿ ಟಾರ್ಚರ್ ಅಲ್ಲಿ ದಿನಗಳನ್ನ ಕಳೀತಾ ಇದ್ದಾರೆ. ಇನ್ನೂ ಒಂದಷ್ಟು ಯುವಕರು ಇದ್ದಾರೆ, ಅವ್ರಿಗೂ ಬಹಳಷ್ಟು ಟಾರ್ಚರ್ ಕೊಡ್ತಿದ್ದಾರೆ RSS ಅವರು. ದಯವಿಟ್ಟು ಇದನ್ನ ಗಮನ ಕೊಡಿ ಅಂತ ಹೇಳಿ ಕೇರಳದಲ್ಲಿ ಒಬ್ಬ ಯುವಕ ಡೆತ್ ನೋಟ್ ಬರ್ದಿಟ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಬಗ್ಗೆ ಪ್ರಿಯಾಂಕಾ ಗಾಂಧಿ ಅವರು ಟ್ವೀಟ್ ಮಾಡಿ, ನೋಡಿ RSS ಬಗ್ಗೆ ಏನೆಲ್ಲ ಆಗ್ತಾ ಇದೆ, ದಯವಿಟ್ಟು ರಾಜ್ಯ ಸರ್ಕಾರ ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ, ಏನ್ ನಡೀತಾ ಇದೆ ಅಂತ ಹೇಳಿ ವಿಚಾರಿಸಿ ಅಂತ ಹೇಳಿ ಇದೀಗ ಅವರು ಕೂಡ ಹೇಳಿದ್ದಾರೆ. ಸೊ ಇದೆಲ್ಲ ಒಂದ್ ಕಡೆ ಮೈನಸ್ ಪಾಯಿಂಟ್ ಅಂತ ನಂಗೆ ಅನ್ಸುತ್ತೆ RSS ಅವರಿಗೆ ಮತ್ತೆ ಬಿಜೆಪಿ ಅವರಿಗೆ. ಅದು ಯಾಕಂದ್ರೆ 100 ವರ್ಷಗಳು ಪೂರೈಸಿರುವಂತಹ ಸಂಭ್ರಮದಲ್ಲಿ ಬಹಳ ಸಂಭ್ರಮ ಸಡಗರ ಒಂದ್ ಕಡೆ ಮನೆ ಮಾಡಿದೆ. ಸಾಕಷ್ಟು ಏರಿಯಾಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ RSS ಪಥಸಂಚಲನ ನಡೀತಾ ಇದೆ. ಆ ಸಂಭ್ರಮ ಸಡಗರದಲ್ಲಿ ಇರುವಂತಹ ಒಂದಿಷ್ಟು ಸಂಘಟನೆಗಳಿಗೆ ಬ್ಯಾನ್ ಮಾಡಬೇಕು ಅಂತಂದಾಗ ಅದಕ್ಕೂ ಕೇಂದ್ರ ಒಂದ್ ಕಡೆ ಎಂಟ್ರಿ ಆಗಬೇಕಾಗುತ್ತೆ. ಸೊ ಕೇಂದ್ರ ಸರ್ಕಾರ ಒಂದ್ ಕಡೆ ಎಂಟ್ರಿ ಆಗಿ ಯಾಕೆ ಬ್ಯಾನ್ ಮಾಡಬೇಕು, ಏನ್ ಕತೆ, ಸರಿಯಾದಂತ ಅದಕ್ಕೆ ಆದಂತ ಒಂದಿಷ್ಟು ಸಾಕ್ಷಿಗಳನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡಬೇಕಾದಂತ ಸಂದರ್ಭದಲ್ಲಿ ಅನೈತಿಕ ಚಟುವಟಿಕೆಗಳಲ್ಲಿ ಏನಾದರೂ ಭಾಗಿಯಾಗಿದೆಯಾ ಅಥವಾ ಅದಕ್ಕೆ ಏನಾದರೂ ಒಂದಿಷ್ಟು ಪ್ರೂಫ್ ಇದೆಯಾ, ಸೊ ದೇಶದ್ರೋಹಿ ಕೆಲಸ ಏನಾದರೂ ಮಾಡಿದೆಯಾ, ಅಂತಂದರೆ ನಮ್ಮ ದೇಶದಲ್ಲಿ ಇದ್ಕೊಂಡು ಬೇರೆ ದೇಶಕ್ಕೆ ಏನಾದರೂ ಈ ರೀತಿಯಾದಂಥ ಒಂದಿಷ್ಟು ಸಪೋರ್ಟ್ ಮಾಡಿದೆಯಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ರೀತಿಯಾದಂಥ ಒಂದು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಸೊ ಹಾಗಾದಾಗ ಎಲ್ಲವೂ ಕೂಡ ಪ್ರೂಫ್ ಆದಂಥ ಸಂದರ್ಭದಲ್ಲಿ, ಹೌದು ಸಾಕ್ಷಿಗಳು ಸಿಕ್ಕಂಥ ಸಂದರ್ಭದಲ್ಲಿ ಆವಾಗ ಒಂದು ಕಡೆ ಸರ್ಕಾರ ಬ್ಯಾನ್ ಮಾಡೋದಕ್ಕೆ ಒಂದು ಕಡೆ ಅಸ್ತನ್ನ ನೀಡುತ್ತೆ. ಅಲ್ಲಿವರೆಗೂ ಕೂಡ ಯಾವುದೇ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡೋದಕ್ಕೆ ಸಹಜವಾಗಿ ಆಗೋದಿಲ್ಲ. ಯಾಕಂದರೆ ಒಂದು ಸಂಘಟನೆ ಹುಟ್ಟಬೇಕಾದಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದು ಶ್ರಮ ಇರುತ್ತೆ, ಪರಿಶ್ರಮ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಸೊ ಹಾಗಾಗಿ ನೋಡೋಣ, ಇಷ್ಟೆಲ್ಲವೂ ಕೂಡ ಒಂದು ಕಡೆ ಆಯಿತು.